ಸತ್ಯ ಹೇಳು ಅನುಪಮ, ನನಗ್ಯಾಕೋ ಅನುಮಾನ ಬರ್ತಿದೆ. ಏನ್ ನಿನ್ನ ಅನುಮಾನ? ತನ್ನ ಚಿಕ್ಕ ವಯಸ್ಸಿನ ಫೋಟೋ ಅಂತ ಹೇಳ್ತಿದ್ದಾಳಲ್ವಾ? ಅತ್ತಿಗೆ, ಅದ್ರಲ್ಲಿ ಸುಳ್ಳು ಹೇಳಕ್ ಏನಿರುತ್ತೆ? ಅನುಪಮ ಅಮ್ಮ ಅವ್ರ ಚಿಕ್ಕ ವಯಸ್ಸಿನ ನೆನಪುಗಳನ್ನ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ನೋಡಿ, ಅವ್ರ ಹೋಲಿಕೆ ತರನೇ ಇದ್ರೂ ಅವ್ರ ಫೋಟೋ ಅಲ್ಲ ಅಂತಿರಲ್ಲ ನೀವು. ಅಮ್ಮ ತಗೊಳ್ಳಿ. ಕಲ್ಯಾಣಿ, 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 ಏಯ್ ಬಿಡ್ರೋ. ಕಲ್ಯಾಣಿ, ಕಲ್ಯಾಣಿ, ನನ್ನ ಮನಸ್ಸು ಯಾಕೋ ಒಂಥರ ಹಿಂಸೆ ಅನುಭವಿಸ್ತಾ ಇದೆಯಲ್ಲ. ಒಂದ್ ವೇಳೆ ಕಲ್ಯಾಣಿಗೇನಾದ್ರೂ ತೊಂದರೆ ಆಗ್ತಾ ಇದೆಯಾ? ನನ್ನ ಫೋನ್ ಕೂಡ ಯಾಕೆ ಸ್ವಿಚ್ ಆಫ್ ಆಗ್ತಿದೆ? ಯಾಕೆ ಹೀಗೆಲ್ಲ ನಡೀತಿದೆ? ದಮಯಂತಿ, ಕಲ್ಯಾಣಿ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಪ್ಲೀಸ್ ನಿನ್ ಫೋನಿಂದ ಒಂದು ಕಾಲ್ ಮಾಡು. ಹೇಳಿ ಕೇಳಿ ಪೊಲೀಸ್ ಅಲ್ವಾ ನಿನ್ನ ಮಗಳು? ಏನು ಕಡ್ದು ಕಟ್ಟೆ ಹಾಕ್ತಿರ್ತಾಳೆ ಅಂತ ನನಗೂ ಗೊತ್ತಾಗ್ಬೇಕು. ಮಾಡು. ಅಮ್ಮ ಕಲ್ಯಾಣಿ, ನನ್ನ ಮನಸ್ಸಿಗೆ ಯಾಕೋ ಒಂದ್ ರೀತಿ ಹಿಂಸೆ ಆಗ್ತಿದೆ. ನೀನ್ ಎಲ್ಲಿದ್ಯಮ್ಮ? ಹೇಗಿದ್ಯಾ? ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಕಲ್ಯಾಣಿ, ಏನಾಯ್ತಮ್ಮ? ಮಾತಾಡು.
ಕಲ್ಯಾಣಿ ಕಲ್ಯಾಣಿ ಏಯ್ ಬಿಟ್ರು. ಹೇಯ್ ಹೇಳ್ಸೋ. ಬಿಟ್ರು. ಬಿಡಿ. ಅಬೇ ಸಾಲೆ, ನೀನ್ ಮಾಲ್ ಆರ್ಡರ್ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಹುಡುಗಿ ಮೇಲೆ ಚಾಕು ಎತ್ತಿಯಲ್ಲೋ, ನೀನ್ ಯಾವ ಸೀಮೆ ಗಂಡ್ಸೋಲೇ? ಲೇ ಬಾಬ್ಜಿ, ನನ್ನ ಮ್ಯಾಟ್ರಲ್ಲಿ ತಲೆ ಹಾಕ್ಬೇಡ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ನಾನ್ ತಲೆ ಹಾಕ್ತೀನಿ. ಈ ಪೊಲೀಸ್ ಹುಡುಗಿ ಮ್ಯಾಟರ್ ಅಲ್ಲಿ ನೀನಲ್ಲ, ನಿಮ್ಮ ಅಪ್ಪ ಬಂದ್ರು ತಲೆ ಹಾಕ್ತೀನಲ್ಲೇ. ಚಿಲ್ರೆ ನನ್ನ ಮಗನೇ, ಬ್ಲಾಕ್ ಟಿಕೆಟ್ ಮಾರಿ ಜೀವನ ಮಾಡೋ ನೀನು ನನ್ನ ಹತ್ರನೇ ಜಗಳ ಮಾಡ್ತೀಯಾ? ಇಲ್ಲ, ಪೊಲೀಸ್ ಅವ್ರ ಮುಂದೆ ನನ್ನ ಚರಿತ್ರೆನೆಲ್ಲ ಯಾಕೋ ಬಯಲ್ ಮಾಡ್ತೀಯ? ನಿನ್ನ ಮಾಲ್ನ ನಿನಗೆ ಕೊಟ್ಟಿದ್ದೀನಿ ತಾನೆ, ನನಗೆ ಕೊಡ್ಬೇಕಾದ ದುಡ್ಡನ್ನ ಕೊಟ್ಬಿಟ್ರೆ ನಾನು ಹೋಗ್ತಾ ಇರ್ತೀನಿ. ಈ ದುಡ್ಡು ತಗೊಂಡು ಇಲ್ಲಿಂದ ಹೋಗ್ತಾ ಇರ್ಬೇಕು. ಹಲೋ ಮೇಡಮ್, ನಾನು ಹಿಂದೆ ಬಿದ್ದು ನನ್ನನ್ನ ಹಿಡಿಯೋದಲ್ಲ. 3 ತಿಂಗಳು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದೀನಿ ಅಂತ ನನ್ನ ಬೆನ್ನ ಮೇಲೆ ದಬ ದಬ ಅಂತ ಹೊಡೆಯೋದಲ್ಲ. ಒಂದ್ ಸಲ ನಿಮ್ಮ ಟ್ರೈನಿಂಗ್ ನ ನೆನಪು ಮಾಡ್ಕೊಂಡು ನಿಮ್ ಪ್ರತಾಪನ ಅವನ ಮೇಲೆ ತೋರಿಸಿ. ಅಣ್ಣ ಹೋಗೋಣ ಬಾ, ಬಂದ್ ಕೆಲಸ ಆಗೋಯ್ತಲ್ಲ, ಬಾ ಹೋಗೋಣ. ನಾವು ಹೋಗಿ ಬರ್ತೀವಿ ಮೇಡಮ್. ಅಯ್ಯೋ ಅಣ್ಣ ಬರ್ತೀನಣ್ಣ. ಹೋಗೋ. ನೀನೆಂತ ಗಂಡ್ಸು? ಇಬ್ರ ಹೆಣ್ಮಕ್ಳು ಆಪತ್ತಲ್ಲಿರೋದು ಗೊತ್ತಿದ್ರು ಹೀಗ್ ಬಿಟ್ಟು ಹೋಗ್ತೀಯಾ? ಅವನ್ ಇಷ್ಟ ಬಂದಿದ್ದು ಅವ್ನು ಮಾಡ್ತಾನೆ, ಮಧ್ಯದಲ್ಲಿ ನಾನೇನ್ ಮಾಡ್ಲಿ? ನನಗೆ ಹೊರಗಡೆ ಸಿಕ್ಕಾಪಟ್ಟೆ ಕೆಲ್ಸಗಳಿವೆ. ಅವನು ನಮ್ಮ ಏರಿಯಾ ಬಾಬ್ಜಿ, ದುಡ್ಡು ಕೊಟ್ರೆ ಏನ್ ಮಾಡು ಅಂದ್ರು ಮಾಡ್ತಾನೆ. ಅಮ್ಮ, ನನ್ನ ಮಗಳು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಅವಳನ್ನ ನೀನೇ ಕಾಪಾಡಬೇಕು. ನನ್ನ ಮಗಳಿಗೆ ಯಾರಿಂದನೂ ಯಾವ ಹಾನಿನೂ ಆಗದಿರೋ ಹಾಗೆ ಯಾವುದಾದ್ರೂ ರೂಪದಲ್ಲಿ ಅವಳನ್ನ ಕಾಪಾಡು ತಾಯಿ.
ಲೋ ಬಾಬ್ಜಿ, 2,000 ಕೊಡ್ತೀನಿ. 1-2 ಗಂಟೆ ಯಾರು ಈ ಕಡೆ ಬರ್ದೇ ಇರೋ ಹಾಗೆ ನೋಡ್ಕೋ. ಸ್ವಲ್ಪ ತಗೊಂಡು ಇವ್ರ ವಿಷಯ ನೋಡ್ಕೋಬೇಕು. ದುಡ್ಡು ಕೊಡ್ತೀನಿ ಅಂದ್ರೆ ನಾಯಿ ತರ ನೀನು ವಿಶ್ವಾಸದಿಂದ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತು ಕಣೋ. ಅಣ್ಣ ಅವನೇನೋ ಹೇಳ್ತಿದ್ದಾನ್ ಬಿಡು, ನಡಿಯಣ್ಣ ನಾವು ಹೋಗೋಣ. ಲೈ, ನಾಯಿಗೆ ಬಿಸ್ಕೆಟ್ ಹಾಕ್ರೋ, ಅವನಿಗೆ 1-2 ಪೀಸ್ ಚಿಕನ್ ಹಾಕ್ರೋ, ತಿನ್ಕೋತ ಹೊರಗಡೆ ಕಾವಲ್ ಕಾಯ್ತಾನೆ. ಲೇ ಡಬ್ಬ ನನ್ನ ಮಗನೇ, ಸುಮ್ನೆ ಇದೀನಿ ಅಂತ ಬಾಯಿಗೆ ಬಂದಂಗ ಮಾತಾಡ್ತಿದ್ಯಾ? ಹೌದು ಕಣ, ದುಡ್ಡು ಕೊಟ್ರೆ ಕೆಲಸ ಮಾಡ್ತೀನಿ ಹಂಗಂತ ಗುಲಾಮನ್ ತರ ನಿನ್ ಕಾಲಿಗೆ ನಮಸ್ಕಾರ ಹೊಡ್ಕೊಂಡು ನಿನ್ ಕಾಲ್ ಕೆಳಗ್ ಕೂರಲ್ವಲೇ? ಲೇ, ಬಾಟ್ಲಿ ಕುಡಿಯೋದಲ್ಲ ಕಣ್ರೋ, ನನ್ನ ಮೇಲೆ ಕೈ ಮಾಡಿದ್ರೆ ನೋಡ್ತಾ ಸುಮ್ಮನೆ ಇದ್ದೀರಾ? ಲೇ, ಅವನ್ನ ಮುಗಿಸ್ಬಿಟ್ರು. ಏಯ್, ಲೇ, ನಮ್ ಮೇಡಮ್ 3 ತಿಂಗಳು ಟ್ರೈನಿಂಗ್ ಮಾಡಿದ್ದಾರೆ ಅಂತ ನನಗೆ ಯಾಕಬೇಕು ಅಂತ ಸುಮ್ನಿದ್ದೆ. ಹೋಗ್ತಿರೋನ್ನ ಕೆದಕಿದ್ರಿ. ಈಗ ನಮ್ ಮೇಡಮ್ ಸುಮ್ನಿರು ಅಂತಂದ್ರು ನಾನ್ ಸುಮ್ನಿರಲ್ವಾ? ನಿಮಗೆಲ್ಲ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಾಬ್ಜಿನೇ ಅಲ್ಲ ಕಣಲೇ. ಏನಂತೀಯ ಮಗ ನೀನು? ಅಷ್ಟೇ ಅಣ್ಣ, ಇನ್ನೇನ್ ಹೇಳಕ್ಕಿದೆ ಹೇಳು. ನಮ್ಮ ಅಣ್ಣ ಕೈ ಎತ್ತಿದ್ರೆ ಎಲ್ಲ ಪೀಸ್ ಪೀಸ್. ಆನತ್ರ ಏನೋ ಮಾತು ಹಾಕೋ. ಓಡಿರೋ. ಏನೋ ಏನೋ ಮಾಡ್ತಿದ್ಯಾ ನೀನು? ನನ್ನ ಹುಡುಗಿ ಮೇಲೆ ಕೈ ಹಾಕ್ತೇನೋ? ನಾನು ನಿನಗ್ ಕಾವಲ್ ಕಾಯ್ಬೇಕೇನೋ? ನನಗೆ ನಾಯಿಗ್ ಬಿಸ್ಕೆಟ್ ಹಾಕ್ದಾಗೆ ಚಿಕನ್ ಪೀಸ್ ಕೊಡ್ತೀಯನಲ್ಲಿ? ಅಣ್ಣ, ನನ್ನ ಕಡೆಯಿಂದನೂ 2 ಏಟ್ ಹೊಡಿ. ನನ್ ಸಿಸ್ಸಿನ ಕಡೆಯಿಂದ ತಗ ಇನ್ನೊಂದು. ಹಂಗೆ ಹಂಗೆ ಹಂಗೆ. ಕಲ್ಯಾಣಿ, ಅಲ್ಲಿ ನೋಡು, ನಮ್ಮವ್ರು ಬರ್ತಿದ್ದಾರೆ.
ಅಣ್ಣ ಪೊಲೀಸರು ಬಂದ್ರು, ಪೊಲೀಸರು ಓಡು ಓಡು. ಏಯ್ ಓಡ 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 ಓಡು. ಬಂದೆ ಅಣ್ಣ. ಏಯ್ ಎದ್ದೇಳ ಎದ್ದೇಳ ಬೇಗ ನಡಿ ನಡಿ ನಡಿಯೋ ನಡಿಯೋ. ನಡಿಯೋ ಎಡ್ಕೊಂಡು ನಡೀರಿ. ಕಲ್ಯಾಣಿ, ಏನೋ ಅನ್ಕೊಂಡಿದ್ದೆ. ನೀನ್ ಹೇಳ್ದಾಗೆ ಈ ಗ್ಯಾಂಗನ್ನೆಲ್ಲ ಹಿಡ್ದಾಕ್ಬಿಟ್ಟೆ. ನಿನ್ನೊಂದ್ ತೋಳಿಂದ ನಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ. ನಾನಷ್ಟೇ ಅಲ್ಲ ಸರ್, ನನ್ ಜೊತೆಗೆ ಅರುಣಾ ಕೂಡ. ಹೌದು ಸರ್, ನಾವಿಬ್ರು ಸೇರಿನೇ ಇವ್ರನ್ನ ಹಿಡಿದಿದ್ದು. ಹೌದು ಸರ್, ನಾವಿಬ್ರೇ ಸೇರಿ ಹಿಡಿದಾಕಿದ್ವಿ. ಎಲ್ಲ ಚೆನ್ನಾಗೇ ಇದೆ. ನನ್ಗೆ ಯಾಕೋ ಡೌಟ್ ಬರ್ತಿದೆ. ಇಬ್ರು ಹೆಣ್ಮಕ್ಳು ಸೇರ್ಕೊಂಡು ಇಷ್ಟು ಜನ ರೌಡಿಗಳನ್ನ ಹೊಡೆಯೋದು ನಡೆಯುವಂತ ಕೆಲ್ಸನ? ಟ್ರೈನಿಂಗ್ ಸರ್, 3 ತಿಂಗಳು ನಾನ್ ತಗೊಂಡ ಪೊಲೀಸ್ ಟ್ರೈನಿಂಗ್. ಸರಿ ಸರಿ, ಪ್ರೆಸ್ನವ್ರು ಬರೋದಿಕ್ ಮುಂಚೆ ಈ ಜಾಗ ಖಾಲಿ ಮಾಡ್ಬೇಕು. ನಡೀರಿ. ನಡಿಯೋ. ಏನು ಸಿಕ್ತಿಲ್ವಾ? ಸಿಕ್ಕಲ್ಲ. ನನ್ನ ಮುಂದೆ ಎಗ್ರಾಡೋದಲ್ಲ ಪೊಲೀಸ್ ಜಾಬ್ ಅಂದ್ರೆ. ಅವಳ ಕೊಬ್ಬಿಗೆ ಯಾರೋ ಒಬ್ರು ಕೊಟ್ಟಿರ್ತಾರೆ, ಆಗ ಗೊತ್ತಾಗಿರತ್ತ ಅವಳಿಗೆ. ದಮಯಂತಿ, ಸ್ವಲ್ಪ ಹೊತ್ತು ಮಾತಾಡದೆ ಸುಮ್ನಿರ್ತೀಯ? ಕಲ್ಯಾಣಿ ಹತ್ರ ಮಾತಾಡ್ತಿರುವಾಗ ಏನೋ ಕೂಗು ಅಂತ ಶಬ್ದ ಕೇಳಿಸ್ತು. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನ್ನ ಮಗಳಿಗೆ ಏನಾಗಿದೆಯೋ ಏನು ಅಂತ ನಾನು ಒದ್ದಾಡ್ತಿದ್ರೆ ನೀನ್ ಯಾಕೆ? ಅಲ್ಲಿ ಏನ್ ನಡೀತಾ ಇದೆಯೋ, ಕಲ್ಯಾಣಿ ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ಯಾರಿಗೆ ಫೋನ್ ಮಾಡ್ಲಿ? ಏನಾಯ್ತು ಅನುಪಮ? ಎಲ್ಲ ನಿನಗೆ ಯಾಕಮ್ಮ? ಬೆಳಿಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಿದ್ದಕ್ಕೆ ನಿನ್ನ ಆರೋಗ್ಯ ಹಾಳಾಗಿತ್ತು, ಅದನ್ನ ಮರ್ತು ಬಿಟ್ಯಾ? ನಿನ್ ಹುಚ್ಚು ಮಾತನ್ನ ನಿಲ್ಸಿ ಅನುಪಮ ಯಾಕೆ ಅಳ್ತಿದ್ದಾಳೋ ಹೇಳು. ಮತ್ತೆ ಏನಂದೆ ನೀನು? ಇಲ್ಲಿವರೆಗೂ ಫೋಟೋ ಕೆಳಗಡೆನೆ ಬಿದ್ದಿತ್ತು ಅತ್ತೆ. ಅದು ಅಪಶಕುನ ಅಂತ ನಾನು ಹೇಳ್ತಿರೋದು. ಅಷ್ಟ್ರಲ್ಲಿ ಕಲ್ಯಾಣಿ ಕೂಗು ಫೋನಲ್ಲಿ ಕೇಳಿಸ್ತಂತೆ. ಫೋನಲ್ಲಿ ಕೇಳಿಸ್ತಾ? ಏನಮ್ಮ ಅನುಪಮ, ಏನ್ ನಡೀತು? ಕಲ್ಯಾಣಿ ಫೋನ್ ಮಾಡ್ತಾಳೇನೋ ಅಂತ ನಾನು ಕಾಯ್ತಿದ್ರೆ ಕಲ್ಯಾಣಿ ಫೋನೇ ಮಾಡಿಲ್ಲಮ್ಮ. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ದಮಯಂತಿ ಹತ್ರ ಫೋನ್ ತಗೊಂಡು ಫೋನ್ ಮಾಡ್ತಿದ್ದೆಮ್ಮ. ಆಗ ನೋಡಿದ್ರೆ ಜೋರಾಗಿ ಕೂಗು ಅಂತ ಶಬ್ದ ಬಂತಮ್ಮ. ಆಮೇಲೆ ನೋಡಿದ್ರೆ ಕಲ್ಯಾಣಿ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆಮ್ಮ. ಅಯ್ಯೋ, ನನ್ನ ಕಲ್ಯಾಣಿ ಯಾವುದೋ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳಮ್ಮ. ಈಗ ನಾನು ಯಾರಿಗೆ ಫೋನ್ ಮಾಡ್ಲಿ? ಅವಳು ಹೇಗಿದ್ದಾಳೆ ಅಂತ ನಾನು ಯಾರನ್ನ ಕೇಳಿ ಅಂತ ಗೊತ್ತಾಗ್ತಿಲ್ಲಮ್ಮ. ಅಂಥದ್ದೇನೂ ಆಗಲ್ಲ ಬಿಡಮ್ಮ. ಆದ್ರೂ ಅವಳ ಜೊತೆ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ನೋಡು.